ಕ್ವಿಕ್ಕಾಗಿ ನೀವು ಒಂದು ವಾಚ್ ಲಿಸ್ಟ್‌ಗೆ ಯಾವ್ಯಾವ ಒಂದು ಸಿಂಬಲ್ಸ್‌ನ ಹಾಕೋಬೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಇಂಡಿಯನ್ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋರಿದ್ರೆ ನಿಫ್ಟಿ, ಇದು ಗಿಫ್ಟ್ ನಿಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ವಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಲಿಸ್ಟ್‌ನ ನಾನು ಯಾವ್ದಾದ್ರು ಆ್ಯಡ್ ಮಾಡ್ಕೊಂಡಿದ್ದೀನಲ್ವಾ, ಇದೆಲ್ಲ ಕೂಡ ನಿಮ್ಮ ಒಂದು ಡೈಲಿ ಒಂದು ಅನಾಲಿಸಿಸ್‌ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಲಿಸ್ಟ್‌ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಿಫ್ಟಿ 50 ಎನಿಹೌ ನೀವು ಇಂಡೈಸಸ್‌ನ ಆ್ಯಡ್ ಮಾಡ್ಕೊಂತೀರಾ. ನೋಡಿ, ಕಮಾಡಿಟಿ ಕೂಡ ನೀವು ತುಂಬ ನೋಡಬೇಕಾಗುತ್ತೆ. ಓಕೆ, ಯಾಕಂದರೆ ಬರೀ ನಾವು ಇಕ್ವಿಟಿ ಮೇಲೆ ಟ್ರೇಡ್ ಮಾಡಿದರೆ ಅದು ಕರೆಕ್ಟ್ ಅಂತ ಅನ್ಸೋದಿಲ್ಲ. ಸೊ ಕಮಾಡಿಟಿನ ರಿಲೇಟ್ ಮಾಡ್ಕೊಂಬಿಟ್ಟು ಟ್ರೇಡ್ ಮಾಡೋರು ಕೂಡ ತುಂಬ ಇರ್ತಾರೆ. ಯಾಕಂದರೆ ಇಕ್ವಿಟಿ ಮತ್ತು ಕಮಾಡಿಟಿ ಎರಡು ಅಪೋಸಿಟ್ ಮೂವ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಅಲ್ಲ, ಬಟ್ ಕೆಲವೊಂದು ಮೋಸ್ಟ್ ಆಫ್ ದ ಟೈಮ್ ಅಪೋಸಿಟ್ ರಿಯಾಕ್ಷನ್. ಇಲ್ಲಿ ಇಕ್ವಿಟಿಯಲ್ಲಿ ಏನಾದರೂ ಕರೆಕ್ಷನ್ ಆಗೋ ಒಂದು ಸಿಚುವೇಷನ್ ಇತ್ತು ಅಂದರೆ ಆ ಒಂದು ಫಂಡ್ಸ್ ಎಲ್ಲ ಗೋಲ್ಡ್ಗೆ, ಸಿಲ್ವರ್ಗೆ ಆ ಕಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆಯೇ ನ್ಯಾಚುರಲ್ ಗ್ಯಾಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನೀವು. ಇಂಡಿಯಾದ್ದು ಮತ್ತು ಯು ಎಸ್ ಇಂದು ಡಾಲರು ಮತ್ತು ರುಪಿ ಕಂಪ್ಯಾರಿಸನ್ ಮಾಡ್ಕೊಳಕ್ಕೂ ಕೂಡ ಇದೊಂದು ಸಿಂಬಲ್ನ ಆ್ಯಡ್ ಮಾಡ್ಕೋಬೋದು ನೀವು. ಈ ಒಂದು USD INR ಅಂತ ಏನಿದೆ ಅಲ್ವಾ, ಈ ಒಂದು ಸಿಂಬಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಅದು ಬಿಟ್ಟರೆ ಇನ್ನೇನಾಗುತ್ತೆ, ನೀವು ನೋಡಿ ಸಿಲ್ವರು, ಕ್ರೂಡ್ ಆಯಿಲ್ ಕೂಡ ಸ್ವಲ್ಪ ಮೂಮೆಂಟ್ಸ್ನ ನೀವು ನೋಡ್ಕೋಬೋದು. ವಾರ್ ಸಿಚುವೇಷನಲ್ಲಿ ಕ್ರೂಡ್ ಆಯಿಲ್ ಯಾವ ಥರ ರ್ಯಾಲಿ ಆಗುತ್ತೆ ಅದನ್ನು ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಸಿಲ್ವರಲ್ಲಿ ನಿಮಗೆ ಸಿಲ್ವರ್ ಮೈಕ್ರೋ ಮತ್ತು ಸಿಲ್ವರ್ ಫ್ಯೂಚರ್ಸ್ ಅಂತ ಇರುತ್ತೆ. ಸೊ ಸಿಲ್ವರ್ ಮೈಕ್ರೋ ಅಂತ ಅಂದರೆ ನೀವು ಅದು ಸಿಲ್ವರಿನ ಒಂದು kg ಸಿಲ್ವರ್ ಅಂತ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ನೀವು ಏನಾದರೂ ಫ್ಯೂಚರ್ಸ್ ಮಾಡೋರಿದ್ರೆ ಅದನ್ನ ಮಾಡ್ತಾರೆ. ಇದನ್ನು ನೀವು ಟ್ರೇಡ್ ಮಾಡೋರಿದ್ರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಇದನ್ನ ಮಾಡ್ಬೋದು ನೀವು. ಬಿಟ್ಟರೆ ಇನ್ನೇನಿದೆ, ಇಂಡೆಕ್ಸ್ ನೋಡಿ, ಆಮೇಲೆ ಗ್ಲೋಬಲ್ ಕ್ಯೂಸ್ ಅಂತ ಏನಿರುತ್ತಲ್ವ, ಸೊ ಗ್ಲೋಬಲ್ ಕ್ಯೂಸ್ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಡೌ ಜೋನ್ಸು, S&P 500 ಅಂತಲೇ ತಗೊಳ್ಳಿ. ಇದು ಡೌ ಜೋನ್ಸು, ಇದು S&P 500. ಇದು US ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಇಲ್ಲೇನಾಗುತ್ತೆ, ನಾವು ನಿನ್ನೆ ಏನಾದರೂ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಕ್ಲೋಸ್ ಆಗಿತ್ತು ಅಂತ ಅನ್ಕೊಳ್ಳಿ, ನಮ್ಮ ಇಂಡಿಯಾ ಮಾರ್ಕೆಟ್ ಕೂಡ ಸ್ವಲ್ಪ ಅದು ನೆಗೆಟಿವ್ ಆಗಿ ಒಂದು ಫಾಲೋ ಅಪ್ ಯಾವ ಥರ ಆಗುತ್ತೆ ಅಂದರೆ ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಡಿಪೆಂಡೆನ್ಸಿ ಇರುತ್ತೆ. ಕೆಲವೊಂದು ಸರಿ ಇದು ನಮ್ಮ ಇಂಡಿಯಾ ಮಾರ್ಕೆಟು ಗ್ಲೋಬಲ್ ಮಾರ್ಕೆಟ್ನ ಫಾಲೋ ಆಗೋದಿಲ್ಲ, ಒಪ್ಕೊಂತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಫಾಲೋ ಗ್ಲೋಬಲ್ ಕ್ಯೂಸ್ ಅಂತ ಹೇಳ್ಬೋದು. ಹಾಗೆಯೇ ನೋಡಿ, ನ್ಯಾಸ್ಡಾಕ್ 500 ಇದೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಬಂದುಬಿಟ್ಟು ನಿಕ್ಕೈ, ಆಮೇಲೆ ಹ್ಯಾಂಗ್ಶಾಂಗು, ಇವೆಲ್ಲ ಇದು ಸಿಂಗಾಪುರದಾಗಿರುತ್ತೆ. ಓಕೆ, ಈ ಥರ ನೀವು ಒಂದು ಲಿಸ್ಟ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಓಕೆ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತ ನೀವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಹಾಗೆಯೇ ನೋಡಿ, BTC, ಇದು ಕ್ರಿಪ್ಟೋ. ಈ ಕ್ರಿಪ್ಟೋ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಪ್ಟೋ ಅಸೆಟ್ ಕೂಡ ನೆಗೆಟಿವ್ ಆಗ್ತಾ ಇದ್ದರೆ ಮಾರ್ಕೆಟಲ್ಲಿ ಕೆಲವೊಂದು ಡಿಸಿಷನ್ಸ್ನ ತೊಗೊಳಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಕೋರಿಲೇಟ್ ಆಗ್ತವೆ. ಇದೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್, ಇಲ್ಲ ಇಂಟರ್ ಲಿಂಕ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ನೀವು ಒಂದು ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ಆ್ಯಡ್ ಸಿಂಬಲ್ ಅಂತ ಮಾಡಿದರೆ ಆ್ಯಡ್ ಆಗುತ್ತೆ. ಥ್ಯಾಂಕ್ ಯು.